ನಿಜವಲ್ಲೂ ಅರ್ಥ ಆಗಿದೆ, ಅರ್ಥ ಆಗ್ಲಿಲ್ವ ಇನ್ನೊಬ್ರಿಗೆ ಹೇಳ್ಬೇಕು ಅಂದ್ರೆ ಬತ್ತಿದೆ. ಏನೇ ಮಾಡಿದ್ರು ಅಂಬಿಗೆ ಬಾಕ್ಸ್ ಅಲ್ಲಿ ಹಾಕಿ ತಾಮಂದ್ ಕೊಡ್ತಿದ್ರು. ನನ್ನಷ್ಟು ಪ್ರೆಗ್ನೆಂಟ್ ಆದಾಗ ನನ್ನಷ್ಟು ಓಡಾಡಿರೋರು ಇಲ್ಲ ಗೈಸ್ ಅನ್ಕೊಳ್ಳಿ ಆಯ್ತಾ. ಒಂದ್ ದಿವಸ ಸುಸ್ತು ಅಂತ ಒಂದ್ ದಿವಸ ರೆಸ್ಟ್ ಮಾಡಿಲ್ಲ, ಒಂದ್ ದಿವಸ ಮಲ್ಲಿ ಏನ್. ಹಾಯ್ ಹೆಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ವ್ಲಾಗ್ ಮಾಡಿ ತುಂಬಾ ದಿನಗಳೇ ಆಗ್ಬಿಟ್ಟಿತ್ತು ಗೈಸ್. ಸೊ ನೀವು ನನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅನ್ಕೊಂತೀವಿ. ನಾವು ಕೂಡ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಂಡ್ವಿ. ವ್ಲಾಗ್ ಮಾಡಿ ತುಂಬಾನೇ ದಿವಸಗಳಾಗಿತ್ತು, ಅದಕ್ಕೋಸ್ಕರ ಇವತ್ತು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀವಿ. ವಿಡಿಯೋ ಮಾಡಿದ್ವಲ್ಲ, ಹಂಗೆ ಒಂದು ವ್ಲಾಗ್ ಮಾಡ್ಬೇಕಾಯ್ತು, ಮಧ್ಯಾಹ್ನ ಮಾಡ್ಬೋದಾಗಿತ್ತು, ಮಾಡಕ್ಕೆ ಟೈಮ್ ಸಿಗ್ಲಿಲ್ಲ. ಅದಕ್ಕೆ ಇವಾಗ ಮಾತಾಡೋಣ ಅಂತ. ಏನಿಲ್ಲ, ಸಿಂಪಲ್ ಹೇಳ್ಬಿಡೋಣ ಎಲ್ಲ. ಹೇಳ ನೀನೆ. ಏನಿಲ್ಲ ಗೈಸ್, ಅದು ಎಷ್ಟೊಂದ್ ಜನ ನೆಕ್ಸ್ಟ್ ವ್ಲಾಗ್ ಏನ್ ಬೇಕು ಅಂದಾಗ ಪಾರ್ಟ್ 2 ಅದೇ ನಾನೊಬ್ಬಿ ಇದು ಚಾಲೆಂಜ್ ಗೇಮ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಇವಳ ಕೈಲಿ ಏನು ಮಾಡ್ಸಂಗಿಲ್ಲ, ಮಾಡ್ಸಿ ಆಮೇಲೆ ನನಗೆ ಬಾಬಾ ಬರುತ್ತೆ ಅಂದ್ಬಿಟ್ರೆ ಸುಮ್ಮನೆ ಓಟಿದೀನಿ ಬೇಡ ಅಂತ. ಎಲ್ಲರೂ ಆಮೇಲೆ ನನಗೆ ಬೈತಾರೆ, ನೋಡ ಹುಡುಗಿ ಪ್ರೆಗ್ನೆಂಟ್ ಇದ್ದಾಗ್ಲೂ ಇವ್ನು ಇಷ್ಟು ಕೆಲಸ ಮಾಡಿಸ್ತಾನೆ ಅಂತ. ಯಾಕೆ ಬೇಕು ಅದಕ್ಕೆ ಇವನು ಅದು ಅಲ್ದ ಕಷ್ಟದ ಇರ್ಬೇಕು ಕಂಟೆಂಟ್. ನೀನ್ ಪ್ರೆಗ್ನೆಂಟ್ ಇಲ್ಲ ಅಂತಂದ್ರೆ ಮಾಡಿಸ್ಬೋದೈತೇನೋ, ಒಂದ್ ಸ್ವಲ್ಪ ಕಷ್ಟದ್ದು ಕೊಡೋಣ ಅಂತ ನನ್ ಪ್ಲಾನ್ ಇದ್ದು. ಕಷ್ಟದ ಕೊಡ್ಬೇಕಂದ್ರೆ ಈ ಊಟಲ್ಲಿ ಮಾಡಿಸಿದ್ರೆ ಆಮ್ಯಾಕೆ ನನಗೆ ಮುಗಿತಾರೆ. ನೋಡಿ ಇವ್ನು ಅಷ್ಟು ಸೇಫ್ ಆಗಿ ನೋಡ್ಕತ್ತಾರೆ ಇಂಥ ಟೈಮಲ್ಲಿ. ಇವ್ನು ನೋಡಿ ಇಷ್ಟು ಕಷ್ಟ ಕೆಲಸ ಕೊಟ್ಬಿಟ್ಟು ಟಾಸ್ಕ್ ಕೊಡ್ತಾವ, ಇಂಥ ಟೈಮಲ್ಲಿ ಇಂಥ ವ್ಲಾಗ್ ಬೇಕಾ ಅಂತ ಬೈತಾರೆ. ಅದ್ರಿಂದ ವ್ಲಾಗ್ ನ ನಾವು ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ಯಾವ್ದಾದ್ರು ಈಸಿ ಕಂಟೆಂಟ್ ಏನಾದ್ರು ಮಾಡ್ಬೇಕು. ಸೊ ಈ ಸತಿ ನಾನು ಅನ್ಕೊಂಡಿದೀನಿ, ನಾನು ಚೆಕಪ್ಗೆ ಹೋಯ್ತೇನೆ ಗೊತ್ತಾ, ಸ್ಕ್ಯಾನಿಂಗಿಗೆ. ಸೊ ಅದೆಲ್ಲ ವಿಡಿಯೋ ಮಾಡ್ಕೊಳ್ಬೇಕು ಅಂತೆಲ್ಲ ಅನ್ಕೊಂಡಿದೀನಿ. ಇವಾಗ ಎಷ್ಟು ತಿಂಗಳು ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಇವಾಗ ನನಗೆ ಇನ್ನೊಂದ್ 10 ದಿವಸ ಹೋದ್ರೆ ವಿಡಿಯೋ ಮಾಡಿದ್ವಿ. ಇವಾಗ ಬಿಟ್ಟಿದೀವಲ್ಲ, ಇವಾಗ ಬಿಟ್ಟದ ವಿಡಿಯೋದಲ್ಲಿ ಎಲ್ಲ ಬರೀ ಪಾಪ ಬಗ್ಗೆನೇ ಹೇಳಿದಾಯ್ತು, ನಮ್ ಬಗ್ಗೆ ಯಾರು ಹೇಳಲೇ ಇಲ್ಲ ಈ ಸಲ. ಅದೊಂದು ನನಗೆ ಮೈಂಡ್ ಅಲ್ಲಿ ಇದೆ, ಅದಕ್ಕೋಸ್ಕರ ಅದ್ರ ಬಗ್ಗೆ ಕ್ಲಿಯರಿಟಿ ಬರ್ಲಿ ಅಂತಾನೆ. ಅಂದ್ರೆ ಆಲ್ರೆಡಿ ಗೆಸ್ಸಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ, ಎಲ್ಲ ಜಾಸ್ತಿ ಗಂಡ್ಮಗು ಅಂತಿದ್ದೀರಾ ನಂಗ. ಅದಕ್ಕೆ ನೋಡೋಣ ಅಂತ. ಇದೇ ಪಾಪು ಆಗುತ್ತೆ ಪಕ್ಕ, ಇದೇ ಪಾಪು ಆಗುತ್ತೆ ಪಕ್ಕ ಅಂತ ಗೆಸ್ಸಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ ಆಲ್ರೆಡಿ. ಇವತ್ತು ಬಿಟ್ಟಿರೋ ವಿಡಿಯೋದಲ್ಲಿ ಇವತ್ತು ರೀಲ್ಸ್ ಬಿಟ್ಟಿದ್ವಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮತ್ತೆ ಪೋಸ್ಟ್ ಹಾಕಿದ್ವಿ ಒಂದು ಫೋಟೋದು. ಮಧ್ಯಾಹ್ನನೇ ವ್ಲಾಗ್ ಮಾಡ್ಬೇಕಿತ್ತು ಹೇಳ್ಬೇಕಂತಂದ್ರೆ, ರೀಲ್ಸ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಇಲ್ಲಿ ಬಿಸಿಲಿತ್ತು. ಅದರಿಂದ ಇನ್ನು ವ್ಲಾಗ್ ಏನು ಮಾಡೋದು ಅಷ್ಟು ಬಿಸಿಲಲ್ಲಿ ಅಂತ ಹೇಳ್ಬಿಟ್ಟು ವ್ಲಾಗ್ನ ನೈಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನೈಟೇ ಆಲ್ಮೋಸ್ಟ್ ನಾವು ವ್ಲಾಗ್ ಮಾಡಿರೋದು. ಅದಕ್ಕೆ ನೈಟೇ ಮಾಡೋಣ ವ್ಲಾಗ್ನ ಅಂತ ಹೇಳ್ಬಿಟ್ಟು ಇವಾಗ ರಾತ್ರಿನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಈ ಶಾರ್ಟ್ಸ್ ವಿಡಿಯೋಸ್ ಬಿಡ್ತಿದ್ವಿ ಗೊತ್ತಾ ಯೂಟ್ಯೂಬಲ್ಲಿ, ಅದರಲ್ಲಿ ತುಂಬ ಜನ ಬಂದು ಕೇಳ್ತಿದ್ರಿ ಗೈಸ್ ವ್ಲಾಗ್ ಮಾಡಿ ಅಂತ ಹೇಳ್ಬಿಟ್ಟು. ಅದರಿಂದ ವ್ಲಾಗ್ ಮಾಡೋಣ ಅಕ್ಕ, ಏನು ಕಂಟೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ ಅಕ್ಕ, ಪ್ಲೀಸ್ ವ್ಲಾಗ್ ಮಾಡಿ. ಯಾಕಂದ್ರೆ ನನಗೆ ಒಂದೊಂದು ಟೈಮ್ ಕಂಟೆಂಟ್ ಇಲ್ಲ, ಏನಾರು ಒಂದು ರೀಸನ್ ಕೊಡ್ಬೇಕು ಬಂದ್ಮೇಲೆ. ಆ ರೀಸನ್ ಕೊಡಲ್ಲ, ಸುಮ್ಮನೆ ಬಂದು ಮಾತಾಡೋದೀವಿ. ಅದಕ್ಕೋಸ್ಕರ ನನಗೆ ಬೇಡ ಅಂತಿದೆ. ಇಲ್ಲ ಕಣ, ಕೇಳ್ತಾರೆ, ನೋಡೋಣ, ಅವ್ರು ಹಂಗೆ ಇಷ್ಟಪಡ್ತಾರೆ, ನಮ್ನ ಇಷ್ಟಪಡೋರ್ಗೋಸ್ಕರ ನಾವು ಮಾಡ್ಲೇಬೇಕಲ್ಲ ಅಂತ ಸುಮ್ಮನೆ ಮಾಡ್ತಾ ಇದೀವಿ ಅಷ್ಟೇ. ಅಂಬಿ ಗೈಸ್ UI ಮೂವಿಗೆ ಹೋಗಿದ್ದ, ನನ್ನ ಕರ್ಕೊಂಡೆ ಹೋಗಿರ್ಲಿಲ್ಲ. ನಿಜವಲ್ಲೂ ಅರ್ಥ ಆಗಿದೆ, ಅರ್ಥ ಆಗ್ಲಿಲ್ವ ಇನ್ನೊಬ್ರಿಗೆ ಹೇಳ್ಬೇಕು ಅಂದ್ರೆ ಕತೆನೇ ಅರ್ಥ ಆಗ್ತಲ್ಲ. ನನಗೆ ಕತೆ ಅರ್ಥ ಆಯ್ತಲ್ಲ, ಆ ತರ ಆಗ್ಬಿಟ್ಟಿದೆ ಮಾತ್ರ ನನ್ಗೆ ಅದು ಮೈಂಡ್ಸ್. ಆರು ಮಸ್ತ್ ಫಿಲಮ್, ಅದೊಂದೇ ಹೇಳಕ್ ನಾನು ಇಷ್ಟಪಡ್ತೀನಿ. ಆಕ್ಚುಲಿ ಗೈಸ್ ಅಂಬಿ ವಿಷ್ಣುವರ್ಧನ್ ಫ್ಯಾನ್. ತುಂಬಾ ಜನ ಕೇಳ್ತಿದ್ರಿ ಅಂಬಿ ಅವ್ರ ಎದೆ ಮೇಲಿರೋ ಟ್ಯಾಟು ಯಾರ್ದು ಅಂತ ಹೇಳ್ಬಿಟ್ಟು. ಅದು ವಿಷ್ಣುವರ್ಧನ್ ಸರ್ದು ಟ್ಯಾಟು ಬಂದು ಅವ್ನು ಚಿಕ್ಕವನಿಂದಾಗಿದ್ದನು ಒಬ್ರೇ ಇರೋ ಫ್ಯಾನ್ ಅವನು, ವಿಷ್ಣುವರ್ಧನ್ ಫ್ಯಾನ್. ವಿಷ್ಣುವರ್ಧನ್ ಸರ್ ಬಿಟ್ರೆ ಅವ್ನು ನೆಕ್ಸ್ಟ್ ಇಷ್ಟಪಡೋದೆ ಉಪೇಂದ್ರ ಸರ್ನ. ಸೊ ಅವನು ಉಪೇಂದ್ರ UI ಮೂವಿಗೋಸ್ಕರ ತುಂಬಾ ದಿವಸಗಳಿಂದ ಕಾಯ್ತಾ ಇದ್ದ. ಆಲ್ರೆಡಿ ಈಗಲೂ ಕೂಡ ಅಲ್ಲಿ ಟಿವಿಲಿ ಅದೇ ಓಡ್ತಿದೆ. ಆದ್ರೂ ಫಿಲಮ್ ಸಖತ್ತಾಗಿದೆ, ಬಟ್ ಅರ್ಥ ಆಗ್ತಲ್ಲ. ಅರ್ಥ ಮಾಡ್ಕೊಂಡ್ರೆ ಅದು ಹೆಂಗಂತ ಹೇಳಕ್ ಆಗಲ್ಲ. ಸಿನಿಮಾ ಅರ್ಥ ಮಾಡ್ಕೊಂಡವ್ರೆ ಬುದ್ಧಿವಂತರು, ನಿಜ ಬುದ್ಧಿವಂತರಾಗ್ತಾರೆ. ಅದಕ್ಕೆ ಹೇಳೋದು ಯಾವತ್ತು ರಿಯಲ್ ಸ್ಟಾರ್ ಅಂತ ಹೇಳೋದು. ಅದಕ್ಕೆ ಅವ್ರಿಗೆ. ಸೊ ನೀವ್ ಯಾರೆಲ್ಲ UI ಮೂವಿಗೆ ಹೋಗಿದ್ರಿ, ಸೊ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೊಬೈಲ್ ಥಿಯೇಟರ್ ನೋಡಿದ್ರೆ ಮಾತ್ರ ಮಸ್ತ್ ಅದು. ಇದು ನಮ್ಗೆ ಇವ್ನೇಂತ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಥಿಯೇಟರ್ ಅಲ್ಲಿ ಜಾಸ್ತಿ ಜನ ಇರ್ತಾರೆ, ಅದ್ರದ್ದು ವೀಕೆಂಡ್ ಬೇರೆ. ಆಮೇಲೆ ಹೊಟ್ಟೆಗೆ ಏನಾದ್ರು ರಶ್ ಅಲ್ಲಿ ಮಿಸ್ ಆಗಿ ಟಚ್ ಆಯ್ತು ಅಂತಂದ್ರೆ ಅದನ್ನ ಅನುಭವಿಸೋದೆ ನಾನು. ಹೋಗಿದೆ ಅವಳು ಇವಾಗ ಹೊಟ್ಟೆ ಹೊರಿತೈತೆ, ನಾನು ಒಬ್ಳೆ ಬಿಟ್ಟು ಅಂತ. ನನಗೆ ರಿವ್ಯೂ ಅಟ್ಲೀಸ್ಟ್ ಏನಾದ್ರು ಸ್ಟೋರಿ ಏನಾದ್ರು ಒಂದ್ ಕ್ಲೂ ಸಿಗುತ್ತಾ ಅಂತ ಈ ರಿವ್ಯೂಸ್ ನ ಕೇಳಿದ್ರೆ ಅವ್ರು ಹೇಳ್ತಾರೆ, ರಿವ್ಯೂನೇ ಕೊಡಕ್ ಆಗ್ತಿಲ್ಲ ಜನಗಳಿಗೆ, ಆ ರೇಂಜಿಗೆ ಸಿನಿಮಾ ಇದೆಯಂತೆ. ಅಷ್ಟು ಸಖತ್ತಾಗೈತೆ, ಬಟ್ ಅರ್ಥ ಮಾಡ್ಕೊಕ್ ಆಯ್ತಲ್ಲ ಯಾರಿಗೂ. ಒಂದು ಕತೆ ಇವಾಗ ನಿನ್ಗೆ ಈ ತರ ಕತೆ ಅಂತ ಹೇಳಕ್ಕೂ ಆಗ್ತಲ್ಲ ನನ್ಗೆ. ಅದು ಏನ್ ಕತೆ ಅಂತ ಅಂದ್ರೆ ನನ್ಗೆ ಅರ್ಥನೇ ಆಗ್ತಲ್ಲ.
ಅದಕ್ಕೆ ಇನ್ನೊಂದ್ಸಲ ಹೋಗ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿ ಹೇಳ್ತೀನಿ ನಾನು. ಯಾರಿಗೂ ಅರ್ಥ ಆಗಿಲ್ಲ. ನಾನು ಏನಾದ್ರೂ ಒಂದು ಕ್ಲೂ ಸಿಗುತ್ತೆ ನೋಡ್ಬೇಕು. ಇರಿ ಒಂದ್ ನಿಮಿಷ. ನಾನು ಏನಾದ್ರೂ ಕ್ಲೂ ಸಿಗುತ್ತೆ, ಮೂವಿನ ಅರ್ಥ ಮಾಡ್ಕೊಳ್ಬಹುದು. ನೋಡೋಣ, ಅಂಬಿ ಹೋಗಿ ಬಂದಿದ್ದಾನೆ, ಕೇಳೋಣ ಅಂತ ಹೇಳ್ಬಿಟ್ಟು ಮೂವಿಯಿಂದ ಬಂದ ಗೈಸ್. ಇವ್ರ ಅಕ್ಕನ ಮನೇಲಿ ಬಿಟ್ಬಿಟ್ಟು ಹೋಗಿದ್ದಾರನ್ನ. ಮೂವಿಯಿಂದ ಬಂದ, ಮೂವಿ ಹೆಂಗಿತ್ತ ಅಂತಂದ್ರೆ ಏನು ಅರ್ಥ ಆಗಿಲ್ಲ ಅಂತ. ನಾನು ಏನು ಅರ್ಥ ಆಗ್ತಲ್ಲ ಮೂವಿ ನೋಡ್ಕೊ ಬಂದ ಅಂತ. ಇಷ್ಟಿದೆ ಮೂವಿ ಕತೆ. ಕನ್ನಡ ಚಿತ್ರರಂಗನ ಬೆಳೆಸೋಣ, ನೋಡಿ ಥಿಯೇಟ್ರಲ್ಲಿ ಹೋಗಿ. ನೀವು ಯಾರಾದ್ರೂ ನೋಡಿದ್ರೆ ಏನ್ ಅನ್ನಿಸ್ತು ಮೂವಿ ಬಗ್ಗೆ ಅಂತ ಕಮೆಂಟ್ ಹಾಕಿ, ನಾವು ನೋಡೋಣ ಹೆಂಗಿತ್ತು ಅಂತ. ಯಾರಿಗಾದ್ರೂ ಅರ್ಥ ಆಗಿದ್ರು ಮೂವೀಸ್ ದಯವಿಟ್ಟು ಕಮೆಂಟ್ ಹಾಕಿ. ಇವಾಗ ಮೂವಿ ಟಾಪಿಕ್ ಬಿಡೋಣ, ವ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಗೈಸ್, ಮೀಶೋ ಇಂದ ಇದು ಒಂದು ಬುಕ್ ಮಾಡಿದ್ದೆ ಇವತ್ತು. ಇದು ಸೊ ಬಂದಿದೆ. ಚೆನ್ನಾಗಿದೆ. ಆಮೇಲೆ ಇದು ಒಂದು ಬುಕ್ ಮಾಡಿದ್ವಿ. ಯಾವ್ದು ಇಷ್ಟ ಅದರಲ್ಲಿ? ನಂಗೆ ಎರಡು ಇಷ್ಟ, ಎರಡು ನಾನೇ ಅಲ್ವಾ ಬುಕ್ ಮಾಡಿದ್ದು. ನೋಡಿ ಹೆಂಗೆ ಕಾಣ್ತಿದೆ, ಹೈಲೈಟ್ ಅಂತಂದರೆ ಹೈಲೈಟು. ಎಸ್ ನೋಡಿ, ಈ ಥರ ಬಂದ ತಕ್ಷಣ ಹಿಂಗೆ ಚೆನ್ನಾಗಿ ಕಾಣಲಿ ಅಂತ ಬುಕ್ ಮಾಡಿದ್ದೆ. ಇದೊಂದು ಬಂದಿತ್ತು ಇವತ್ತು ಪಾರ್ಸಲು, ಸ್ಯಾಟರ್ಡೆ. ಇವತ್ತು ಶನಿವಾರ, ಇವತ್ತು ಬಂದಿತ್ತು. ಇದನ್ನ ಕೂಡ ಬುಕ್ ಮಾಡಿದ್ದೆ ಗೈಸ್. ಇದು ಹೆಂಗೆ ಬರುತ್ತೋ ಏನೋ ಅಂತಿತ್ತು ಮೈಂಡಲ್ಲಿ. ಪರವಾಗಿಲ್ಲ, ಚೆನ್ನಾಗೇ ಬಂದಿದೆ. ಇದೊಂದು ಬುಕ್ ಮಾಡಿದ್ದೆ. ಇದೊಂದು ಸೊ ಇವತ್ತು ನಮ್ಮ ಅಮ್ಮನ ಮನೆಯಲ್ಲೇ ಊಟ. ನಮ್ಮ ಅಮ್ಮನ ಮನೆಯಿಂದ ಪಾರ್ಸಲ್ ತಂದಿದ್ವಿ ಊಟನ. ನಮ್ಮಮ್ಮ ಬೋಂಡ ಮಾಡಿದ್ರು. ಬೋಂಡ, ಅನ್ನ, ಸಾಂಬಾರ್ನ ಕಟ್ ಕಳಿಸಿದ್ದಾರೆ. ಇವಾಗ ತಿಂದು ಇವ್ರ ಅಮ್ಮನ ಮನೇಲಿ ಮಾಡಿದ್ರೆ ಮಾತುಗಳಿಗೆ ಏನಾಗಲ್ಲ. ಅದು ನಾವು ಮಾಡ್ಲಿ ಹೋಗಿ ವಾಮಿಟ್ ಮಾಡ್ಕೊಂಡ್ಬಿಡ್ತಾಳೆ. ನಂಗೆ ಅದೇ ಬೇಜಾರು. ಯಾಕೆ ಅಂತಂದ್ರೆ ನಂಗೆ ಬೇರೆ ಏನು ಸೆಟ್ ಆಗಲ್ಲ. ಹೋಟ್ಲು ಊಟ ಅಂತೂ ತಿಂದ್ಬಿಟ್ರೆ ವಾಮಿಟ್ ಆಗ್ಬಿಡುತ್ತೆ. ನನಗೆ ನಾನು ಮಾಡ್ಕೊಂಡು ತಿನ್ನೋಕ್ಕೂ ಆಗಲ್ಲ. ಎಷ್ಟು ಇನ್ನೂ ಇವಾಗಲೂ ವಾಮಿಟ್ ಆಗುತ್ತೆ ನಿಮಗೆ? ಇಲ್ಲಪ್ಪ, ಸ್ಟಾಪ್ ಆಗಿಬಿಟ್ಟಿದೆ ವಾಮಿಟ್. ಸ್ಟಾಪ್ ಆಯಿತು ಒಂದೆಷ್ಟು 3-4 ತಿಂಗಳಿಗೇನೆ ವಾಮಿಟ್ ಸ್ಟಾರ್ಟ್ ಆಗೋದು. ಏನಪ್ಪ ಸ್ಟಾಪ್ ಆಯಿತು ನನಗೆ. ಅಂದರೆ ನನಗೆ ಇಲ್ಲಿವರೆಗೂ ನಾನು ಪ್ರೆಗ್ನೆಂಟಲ್ಲಿ ನನಗೆ ಇಂತವರೆಗೂ ಆಗ್ಲಾರ ಸ್ಮೆಲ್ ಅಂತಂದ್ರೆ ಬೇಳೆ ಸಾಂಬಾರು ಸರ್ವಿಸ್. ನನಗೆ ಇಷ್ಟ ಇವಳಿಗೆ. ನನಗೆ ಕಷ್ಟ. ಬೇಳೆ ಸಾರು ಅಂದ್ರೆ ಬೇಳೆ ಕೂಗ್ತಿದೆ ಅಂದ್ರೆ, ಆ ಬೇಳೆ ಇದು ಕುಕ್ಕರ್ ಹಾಕಿರ್ತೀವಲ್ಲ ಗೈಸ್, ಆ ಕೂಗ್ತಿದೆ ಅಂತಂದ್ರೆ ಸ್ಮೆಲ್ಲಿಗೆ ನನಗೆ ನಿಜ ಸ್ಮೆಲ್ಲಿಗೆ ಅಂದ್ರೆ ಹಂಗೆ ತಿನ್ಬೇಕು ಅನ್ಸುತ್ತೆ ಇವಳಿಗೊಂಥರ. ಅದಕ್ಕೆ ಎಲ್ಲಾರು ಮೈಂಡ್ ಒಂದೇ ತರ. ಬಟ್ ನನ್ಗೇನು ಅಂತಂದ್ರೆ ನಮ್ ಕಡೆ ಮಾಡೋ ಊಟ ಅಮ್ಮನ ಕೈ ರುಚಿ, ಅಮ್ಮನ ಕೈ ರುಚಿ. ಅಲ್ಲಿಂದ ಊಟ ತಂದಿದ್ವಿ. ನಾನು ಆಲ್ಮೋಸ್ಟ್ ನಮ್ಮ ಅಮ್ಮನ ಮನೆಯಲ್ಲೇ ತಿಂತಾ ಇದ್ದೀನಿ ಊಟನ. 8 ತಿಂಗಳು ಬಿದ್ದ ತಕ್ಷಣ ಅಮ್ಮನ ಮನೇಲೆ ಫಿಕ್ಸ್ ಆಗ್ಬಿಡ್ತಾಳೆ ಇವಾಗ ಅಷ್ಟೇ. ಅವ್ರ ಅಮ್ಮನ ಮನೇಲಿ ಇದ್ರೆ ಅಮ್ಮನ ಮನೇಲೆ ಇದ್ದು ಅಲ್ಲೇ ಬಾಣ್ತನ, ಅಲ್ಲೇ ಎಲ್ಲ. ಅವಾಗ ಸ್ವಲ್ಪ ಬ್ಲಾಗ್ ಎಲ್ಲ ಮಾಡಕ್ ತುಂಬಾ ಕಷ್ಟ. ಅವಾಗ ಮಾಡ್ತೀನಿ, ಅವಾಗ್ಲೇ ಜಾಸ್ತಿ ಕಂಟೆಂಟ್ ಸಿಗೋದು. ನಮ್ಮ ಅಮ್ಮ ಇರ್ತಾರೆ, ಪಾಪು ಇರುತ್ತೆ, ಎಲ್ರು ಇರ್ತಾರೆ. ಅವಾಗ ಇನ್ನೂ ಕಂಟೆಂಟ್ ಸಿಗುತ್ತೆ ಗೈಸ್. ಎಲ್ಲಾರು ಹೊರಗಡೆ ಹೋದಾಗ ಒಂದು ನನ್ಗೆ ಆಸೆ ಏನಂದ್ರೆ ಒಂದು ದೊಡ್ಡ ಕಂಟೆಂಟ್. ಎಲ್ಲಪ್ಪ ಕರ್ಕೊಂಡು ಹೋಯ್ತೆ ಹೊರಗಡೆ? ಎಲ್ಲಿ ಕರ್ಕೊಂಡು ಅಲ್ಲ, ನಾನು ಹೇಳ್ತೀನಿ ಇವಾಗ ಎಲ್ಲಿ ಕರ್ಕೊಂಡು ಹೋಗೋಣ ನೀವ್ ಹೇಳ್ರಿ. ಇವಾಗ ಕರ್ಕೊಂಡು ಹೋಗಕ್ಕಾಗತ್ತೆ ಇವಳ? ಮದ್ವೆ ಆಗಿ 6 ತಿಂಗಳು ನಾನು ಅವಳೇ ನಡಿಯಕ್ಕಾಗಲ್ಲ. ಏನೋ ಇವಾಗ ನನ್ನಷ್ಟು ಪ್ರೆಗ್ನೆಂಟ್ ಆದಾಗ ನನ್ನಷ್ಟು ಓಡಾಡಿರೋರೇ ಇಲ್ಲ ಗೈಸ್ ಅನ್ಕೊಳ್ಳಿ ಆಯ್ತಾ. ಒಂದ್ ದಿವಸ ನಾನು ಸುಸ್ತು ಅಂತ ಒಂದ್ ದಿವಸ ರೆಸ್ಟ್ ಮಾಡಿಲ್ಲ, ಒಂದ್ ದಿವಸ ಮುದುಕರಾಗಿದ್ವ, ಇನ್ನ ಟೈಮ್ ಇದೆ ಅಲ್ವಾ? ಯಾವತ್ತು ಟೈಮ್ ಕೂಡ ಬಂದಾಗ ಎಲ್ಲಾರು ಕರ್ಕೊಂಡು ಹೋಗ್ತೀನಿ. ಟೈಮ್ ಕೂಡ ಬಂದಿಲ್ಲ, ಇನ್ನ ಹೋಗೋಣ. ಅರ್ಜೆಂಟ್ ಮಾಡ್ಬಿಡ, ಅರ್ಜೆಂಟ್ ಮಾಡಿದ್ರೆ ನೋಡು ಚಿತ್ರಾನ್ನ ಆಸೆ ಪಡ್ಬಿಡ, ಬಿರಿಯಾನಿಗೆ ಆಸೆ ಪಡು. ಯಾವತ್ತೇ ಇರ್ಲಿ ಚಿತ್ರಾನ್ನ ಬೇಕಾದ್ರೆ ನಮ್ಮ ಅವ್ನ ಮನೆಯಿಂದ ಊಟ ತಂದಿದ್ವಿ. ಹೊಟ್ಟೆ ಹಸಿತಿದೆ, ಊಟ ಮಾಡೋಣ. ಬಿಗ್ ಬಾಸ್ ನೋಡ್ತಾ ಇದೆ ಗೈಸ್. ನಾನು ಇವತ್ತಲ್ಲ, ಪ್ರತಿ ವಾರ ನೋಡ್ತೀವಿ. ಪ್ರತಿದಿನ ನೋಡ್ತೀವಿ, ವಾರ ಅಂತಲ್ಲ ಪ್ರತಿದಿನ. ಆದ್ರೆ ವಾರ ಬರೋದು ಬೇರೆ ತರ, ಪ್ರತಿದಿನ ಬೇರೆ ತರ. ವಾರ ಬರೋದು ನಂತರ ಇಂಟ್ರೆಸ್ಟ್ ಇರುತ್ತೆ. ಅದು ಮಾತುಗಳೇ ಸುದೀಪ್ ಸರ್ದು ಒಂಥರ ಅಲ್ಲಿರೋದು. ಮೇನ್ ಮಾತಲ್ಲೇ ಇರೋದು ನಮ್ಗೆ. ಆ ಮಾತು ನೋಡಿ ನಾವು ಫಾಲೋ ಮಾಡ್ಬೇಕು. ಇವಾಗ ಬಿಗ್ ಬಾಸ್ ನೋಡ್ಕೊಂಡು ಊಟ ಮಾಡ್ಬೇಕು. ಟೈಮು ಎಷ್ಟಾಯ್ತು ಅಂಬಿ? ಟೈಮ್ ಎಷ್ಟಾಯ್ತು ಮೊಬೈಲ್ ಇಟ್ಕೊಂಡು ನಿಮ್ಗೆ ಗೊತ್ತಾಗಲ್ಲ. ಅಂಜಾದ್ಮೇಲೆ ಒಂದು 9:40 ಇರ್ಬೋದಾ? 9:40 ಕರೆಕ್ಟ್. ಬಾ ಊಟ ಮಾಡೋಣ ಫಸ್ಟ್. ಊಟ ಮಾಡಿ ಸಿಗ್ತೀವಿ ನೋಡಪ್ಪ. ಅವ್ರ ಅಮ್ಮನ ಮನೆಯಿಂದ ಊಟ ಮಾಡ್ಕೊಂಡು ಊಟ ಮಾಡಿದ್ರು ಗೈಸ್. ಅಲ್ಲೇ ತಿನ್ಬೋದಿತ್ತು, ಬಟ್ ಅಲ್ಲಿ ಬೋಂಡ ತಿನ್ಬಿಟ್ವಿ. ಆಮೇಲೆ ಸಂಜೆ 6 ಗಂಟೆನೂ ನಾನು 6 ಗಂಟೆಗಿನ್ನೂ ಅಂಬಿ ನಾನು ಊಟ ಮಾಡಿದ್ವಿ. ಅಲ್ಲಿ ಹೊಟ್ಟೆ ಹಸ್ತಿರ್ಲಿಲ್ಲ. ಸೊ ಬಿಗ್ ಬಾಸ್ ನೋಡ್ಕೊಂಡು ತಿಂತೀನಮ್ಮ. ಅವ್ಳಿಗೆ ಇಚ್ಚಿಚ್ಚಿ ನಡುವೆ ಹೊಟ್ಟೆ ಜಾಸ್ತಿ ಹಸಿರುತ್ತಲ್ಲ ನಿಂಗೆ? ಯಾಕೆ ಹಂಗೆ? ಪ್ರೆಗ್ನೆಂಟ್ ಇರೋರ್ಗೆ ಹಂಗೇನೆ. ಸೊ ಗೈಸ್, ಇದು ನಮ್ಮ ಹಳ್ಳಿ ಕಡೆ ಮಾಡ್ತಾರಲ್ಲ, ಬದನೆಕಾಯಿ ಟೊಮೊಟೊ ಅದೆಲ್ಲ ಬೇಯಿಸಿ. ಇದು ನನ್ನ ಫೇವ್ರೆಟ್. ಇದಕ್ಕೆ ಮುದ್ದೆ ಇದ್ರೆ ಇನ್ನೂ ಚೆನ್ನಾಗಿದೆ. ಅವಳಿಗೆ ಏನೋ ಒಂಥರ ಖುಷಿ. ಅವಳು ಚಿಕನ್ ಮಟನ್ಗಿಂತ ಇಂಥದ್ದೇ ಅವಳಿಗೆ ಖುಷಿ ಅಲ್ಲ? ನಂಗೆ ಮುದ್ದೆನೇ ಜಾಸ್ತಿ ಇಷ್ಟ. ನಾನು 3 ಹೊತ್ತು ಮುದ್ದೆ ಕೊಟ್ಟರು ನಾನು 3 ಹೊತ್ತು ಮುದ್ದೆ ತಿಂತೀನಿ. ನಮ್ಗೆ ಮುದ್ದೆ ನುಂಗು ಅಂದ್ರೆ ನನ್ನ ಜೀವನ ಓದಂಗಾಗುತ್ತೆ. ನಮ್ಗೆ ರೂಢಿ ಇಲ್ಲ, ಯಾಕಂದ್ರೆ ಅದು ತಿಂದು ರೂಢಿ ಇದ್ದಿದ್ರೆ ನಾವು. ಅಂಬಿನ್ ಲವ್ ಮಾಡೋಕ್ಕೂ ಮುಂಚೆ ನಮ್ಮ ಮನೇಲಿ ಮುದ್ದೆ ಇಲ್ಲ ಅಂತಂದ್ರೆ ಊಟನೇ ಮುಗಿತಿರ್ಲಿಲ್ಲ.
ಅಂದ್ರೆ ಪ್ರತಿ ದಿವಸ ಮುದ್ದೆ ಇರ್ಬೇಕಿತ್ತು. ನಿಮ್ಗೆ ಹೆಂಗ್ ಜೋಳದ ರೊಟ್ಟಿ, ನಮ್ಗೆ ಹಂಗೆ ಮುದ್ದೆ. ನನಗೂ ಹಂಗೆ ತಂದು ಕೊಡ್ತಿದ್ರು ಪಾಪ. ಅವಾಗ ಬರ್ತಿದ್ದ ಕೆಲ್ಸದಿಂದ ಬರ್ತಿದ್ದೆ, ನಾನು ಲವ್ ಮಾಡ್ಬೇಕಾದ್ರೆ ನಮ್ಮಮ್ಮ ಏನೇ ಮಾಡಿದ್ರು ಅಂಬಿಗೆ ಬಾಕ್ಸ್ ಅಲ್ಲಿ ಹಾಕಿ ತಗೊಂಡ್ ಕೊಡ್ತಿದ್ರು. ಅದ್ರಲ್ಲೂ ಅಂಬಿಗೆ ನಮ್ಮಮ್ಮ ಮಾಡೋ ಒಬ್ಬಟ್ಟು ಪಾಯಸ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಮಟನ್ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅವಾಗ ದಿನ ನಾವ್ ಮನೇಲಿ ಮಾಡಿದ್ರು ನಾನು ಅವ್ರ ಮನೆ ಹತ್ರ ಹೋಗ್ತಿದ್ದೆ, ಯಾಕಂದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ. ಯಾಕಂದ್ರೆ ನಮ್ಮ ಮನೇಲಿ ಮಾಡಿ ತಿಂದು ನಾವು ಒಂಥರ ರೂಢಿ ಆಗಿರೋದಾ. ಬೇರೆ ಮನೆ ಮಾಡಿದ್ರೆ ನಮ್ಮ ಸೈಡ್ ಫುಲ್ ಸಪರೇಟ್ ಊಟ, ಉತ್ತರ ಕರ್ನಾಟಕ ಸೈಡ್ ಫುಲ್ ಸಪರೇಟ್ ಊಟ ಗೈಸ್. ನಮ್ಮ ಸೈಡು ಸೊಪ್ಸಾರು, ಮುದ್ದೆ, ಆಮೇಲೆ ಈ ತರ ಗೊಜ್ಜುಗಳು ಆ ತರ ಮಾಡ್ತೀವಿ. ಅವ್ರ ಸೈಡ್ ಬರೀ ರೊಟ್ಟಿ, ಕಾಳು ಪಲ್ಯ, ಸೊಪ್ಪಿನ ಪಲ್ಯ ಮಾಡ್ತಾರೆ. ಹಂಗೆ ಎಲ್ಲರೂ ಒಂದೊಂಥರ ಡಿಫ್ರೆಂಟ್. ನಿಂಗೆ ಊಟ ಹಸಿತಲ್ಲ? ಹಸಿತಾ ಇದೆ, ಮಾಡೋಣ. ಊಟ ಜಾಸ್ತಿ ತೋರಿಸ್ಬಾರ್ದು, ಯಾಕಂತಂದ್ರೆ ಪ್ರೆಗ್ನೆಂಟ್ಗಳಿಗೆ ದೃಷ್ಟಿ ಆಗುತ್ತೆ ಅಂತಾರೆ. ಅದೇ ನಾವೆಲ್ಲ ಒಂದು ಮಸಿ ಬಳ್ಕೊಂಬಿಡು, ಯಾಕೆ ದೃಷ್ಟಿ ಆಗಲ್ವಲ್ಲ. ನೀನೇ ಹೇಳ್ತೀಯ, ಅದಕ್ಕೆ ಕೇಳಿದೆ. ಏನಲ್ಲ, ಸರಿ ಬಾ ಊಟ ಮಾಡೋಣ. ಬಿಗ್ ಬಾಸ್ ಅಡ್ವರ್ಟೈಸ್ಮೆಂಟ್ ಬಂತು ಗೈಸ್, ಸಖತ್ತಾಗಿದೆ ಇವತ್ತು ಬಿಗ್ ಬಾಸ್. ಸುದೀಪ್ ಸರ್ ಯಾರಿಗೋ ಒಬ್ರು ಕ್ಲಾಸ್ ತಗೋತಿದ್ದಾರೆ, ಯಾರಿಗೆ ಅಂತ ಕಮೆಂಟ್ ಹಾಕಿ. ಸರಿ, ಊಟ ಮಾಡಿ ಸಿಗೋಣ ಗೈಸ್. ಇವಾಗ ಊಟ ಆಯ್ತು. ಇವಾಗ ಒಂದ್ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ಬೇಕು. ನಾನು ವಾಕಿಂಗ್ ಮಾಡಿ ಆಮೇಲೆ ಒಂದು ಗ್ಲಾಸ್ ಹಾಲು ಕುಡಿದು ಮಲಗಬೇಕು ಅಷ್ಟೇ. ಆಮೇಲೆ ಗೈಸ್ ನೆಕ್ಸ್ಟ್ ವ್ಲಾಗ್ ನಾನು ಅಂದರೆ ನಮ್ಮ ಏರಿಯಾದಲ್ಲಿ ಹನುಮನ್ ಜಾತ್ರೆ ಹಾಕಿದ್ದಾರೆ. ಸೊ ಅಲ್ಲಿ ಶಾಪಿಂಗ್ ಮಾಡ್ತೀನಿ. ಸೊ ಅದೇನೇನು ಶಾಪಿಂಗ್ ಮಾಡಿದ್ದೀನಿ ಅಂತೇಳಿ ವ್ಲಾಗ್ ಮಾಡ್ತೀನಿ ಭೂಮಿ ಜೊತೆ. ನಾನು ಭೂಮಿ ಹೋಗ್ಬೇಕು ನಾಳೆ. ಅಂಬಿ ಕ್ರಿಕೆಟ್ ಹೋಗ್ತಾನೆ ವ್ಲಾಗ್ ಅಲ್ಲಿ. ಅಂಬಿನೂ ಇರ್ತಾನೆ. ನಾನು ಎಲ್ಲ ಐಟಮ್ ತಂದ್ಮೇಲೆ ಅಂಬಿಗೆ ತೋರಿಸ್ತೀನಿ ಯಾವ್ದು ಇಷ್ಟ ಆಯ್ತು ಅಂತ ಅವನು ಕೇಳೋಣ. ನೋಡೋಣ, ಒಂದಷ್ಟು ಶಾಪಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನನಗೆ ಇಷ್ಟವಾಗುತ್ತಾ ಮಾಮ, ಯಾವ್ದೋ ಒಬ್ರು ಪ್ಲಾಸ್ಟಿಕ್ ಸಾಮಾನು ಆಟ ಸಾಮಾನು ತರಬೇಡ ಅಂತದೇ ತರ ನೀನು ಅಂತ ನನಗೆ ಟೆನ್ಷನ್. ಆಟ ಸಾಮಾನಿಗಿಂತ ನಾನು ವಸ್ತು ತಗೊಳಕ್ಕಿಂತ ತಿನ್ನೋದೇ ಜಾಸ್ತಿ. ತಿನ್ಕೊಂಡೆ ಬಂದ್ಬಿಟ್ಟಿರ್ತೀನಿ ಅರ್ಧ ಖರ್ಚು ಮಾಡ್ಕೊಂಡು. ಆ ವ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇದೇನಕ್ಕೆ ಮಾಡಿದೆ ಅಂದ್ರೆ, ಎಷ್ಟೋ ದಿನ ಆಯ್ತು, ಒಂದು 20 ದಿವಸ ಆಗೋಯ್ತು ಮುಖ ತೋರಿಸಿ ವಿಡಿಯೋ ಬಿಟ್ಟು. ಅದಕ್ಕೆ ಒಂದು ಸ್ವಲ್ಪ ಹಂಗೆ ಇರೋಣ ಅಂತ ಬಂದಿರೋದಷ್ಟೇ. ಆಕ್ಟಿವ್ ಇರೋಣ, ಇವ್ರು ಎಲ್ಲಿ ಹೊಂಟೋಗ್ಬಿಟ್ರು ಅಂತ ಅನ್ಕೋಬಾರ್ದಲ್ಲ ಅಂತ ಬಂದಿರೋದೆ. ಸ್ವಲ್ಪ ನಾವು ಇದೀವಿ ಅಂತ ತೋರಿಸ. ನಾಳೆ ವ್ಲಾಗ್ ಮಾಡ್ತೀನಿ, ಅದೊಂದು ಮಾಡ್ಬೇಕಿತ್ತು ಆಕ್ಚುಲಿ, ಮಾಡ್ತೀನಿ. ಇದು ಸ್ವಲ್ಪ ಗ್ರೋತ್ ಸ್ಕ್ಯಾನ್ ಅಂದ್ರೆ 7ನೇ ತಿಂಗಳು ಸ್ಕ್ಯಾನಿಂಗ್ ಹೋಗ್ಬೇಕು. ಅದು ಇದು ಎಲ್ಲ ಕಂಟೆಂಟ್ ಇದೆ, ಒಂದಷ್ಟು ಮಾಡೋಣ ವ್ಲಾಗ್ನ. ಓಕೆ, ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್. ನಮ್ಮ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಎಸ್, ಶುಭರಾತ್ರಿ, ಬಾಯ್, ಟಾಟಾ.